ಸರಿ, ಬ್ಯಾಂಗ್ಳೂರ್ ಟೆಕ್ ಸಮಿಟ್ ಏನು ನವೆಂಬರ್ 17ರಿಂದ 19 ತನಕ ನಡೀತದೆ. ಇದರ ಥೀಮ್ ಇರೋದು AI ಆ್ಯಂಡ್ ಬಿಯಾಂಡ್. ಯಾವ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇವತ್ತು ನಮ್ಮ ಹಲವಾರು ವಲಯಗಳಲ್ಲಿ ಡಿಸ್ರಪ್ಷನ್ ತರ್ತಾ ಇದೆ, ಅದ್ರ ಬಗ್ಗೆ ಚರ್ಚೆ ಆಗಿ ಒಂದು ನೀಲಿ ನಕ್ಷೆಯನ್ನು ನಾವು ಸಿದ್ಧಪಡಿಸ್ತಾ ಇದ್ದೇವೆ. ಮೋರ್ ಇಂಪಾರ್ಟೆಂಟ್ಲಿ ಇವತ್ತೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೀ ಎಂಟರ್ಪ್ರೈಸ್ ಸೊಲ್ಯೂಷನ್ಸ್ ಇರ್ಬೋದು, ಪ್ರೊಸೆಸರ್ಸ್ನಲ್ಲಿದೆ. ಇದು ಬೇರೆ ಬೇರೆ ಸೆಕ್ಟರ್ಸು, ಹೆಲ್ತ್ ಸೆಕ್ಟರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಸ್ಪೇಸ್ ಇರ್ಬೋದು, ಹೇಗೆ ಇದರಲ್ಲಿ ಡಿಸ್ರಪ್ಷನ್ ತರ್ಬೋದು ಅಂದ್ಬಿಟ್ಟು ಚರ್ಚೆಗಳು ನಡೆದು ಇದಕ್ಕೆ ಒಂದು ನೀಲಿ ನಕ್ಷೆ ಹಾಕುವ ಒಂದು ಪ್ರಯತ್ನ ನಡೆಯುತ್ತೆ ಇದು. ಸೊ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು AI ಯೂನಿವರ್ಸಿಟಿಯನ್ನು ಘೋಷಣೆ ಮಾಡಿದ್ದಾರೆ. ಅದನ್ನು ಕೂಡ ಖಾಸಗಿ ಸಹಭಾಗಿತ್ವದಲ್ಲಿ ಆದಷ್ಟು ಬೇಗ, ಬಹುಶಃ ಇನ್ನು 2 ತಿಂಗಳಲ್ಲಿ ಅದನ್ನು ಕೂಡ ಚಾಲನೆಯನ್ನು ನೀಡಿ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗ್ಲೋಬಲ್ ಅಲಯನ್ಸಸ್ಸು, ಗ್ಲೋಬಲ್ ಕೊಲಾಬ್ರೇಷನ್ಸು, ಬೇರೆ ಬೇರೆ ವಲಯಗಳಲ್ಲಿ ಇರುವಂಥ ಹೊಸ ತಂತ್ರಜ್ಞಾನಗಳನ್ನು ನಾವು ಸರ್ಕಾರದ ಅಡಿನಲ್ಲಿ ಉಪಯೋಗಿಸ್ಬೇಕು ಅಂದ್ಬಿಟ್ಟು ಇದನ್ನು ನಾವು ಮಾಡ್ತಾ ಇದ್ದೀವಿ. ನೋಡಿ, ಚರ್ಚೆ ಮಾಡಬೇಕಲ್ಲ. ಈಗ 2 ಸರ್ಕಾರಗಳ ಚರ್ಚೆ ಮಾಡಿ ಸಂಧಾನ ಒಂದು ಸಿಕ್ಕಿದೆ, ಒಳ್ಳೆಯದೇ ಅಲ್ವಾ. ಈಗ ಸುಪ್ರೀಂ ಕೋರ್ಟ್ ಅವರಂತೂ ಭಾಳ ಸ್ಪಷ್ಟವಾದಂಥ ಆದೇಶ ಇದೆ. ಏನು ಹೆಚ್ಚು ನೀರೇನು ಸಮುದ್ರಕ್ಕೆ ಹೋಗ್ತಾ ಇದೆ ಅದನ್ನು ಕರ್ನಾಟಕದ ರೈತರು ಬಳಕೆ ಮಾಡ್ಕೋಬೋದು ಅಂತ. ನಿಮ್ಮ ತಮಿಳ್ನಾಡುದವರು ಇಲ್ಲ ಅದು ನಮಗೆ ಅನನುಕೂಲ ಆಗುತ್ತೆ ಅಂತ ಹೇಳಿ ಚರ್ಚೆ ಮಾಡೋದ್ರಲ್ಲಿ ಏನು ತಪ್ಪಿದೆ? ನೋಡಿ, ಈಗ ನಮ್ಮದು ಇಂಟೆನ್ಷನ್ ಭಾಳ ಕ್ಲಿಯರ್ ಇದೆ. BJP ಅವರು ಇದಾಗಲ್ಲ ಅಂತ ಹೇಳ್ತಾ ಇದ್ರಲ್ವಾ. ಈಗ ಕೋರ್ಟ್ ಆರ್ಡರ್ ಆಗಿದೆ ಅಲ್ವಾ. ಏನಿದ್ರೂ ಕೂಡ ಯಾರಿಗೂ ತೊಂದರೆ ಆಗಬಾರ್ದು. ನಮ್ಮ ರೈತರು ನಮ್ಮ ಆದ್ಯತೆ ಇರ್ತದೆ. ಬೇರೆ ಯಾವ ರಾಜ್ಯಕ್ಕೂ ನಾವು ತೊಂದರೆ ಮಾಡಲಿಕ್ಕೆ ಇಷ್ಟ ಇಲ್ಲ. ನಮಗೆ ಸೌಹಾರ್ದತೆಯಿಂದ ಬಾಳಬೇಕು ಅಂತ ಇದ್ದೀವಿ. ಚರ್ಚೆಗೆ ಅವ್ರು ಸಿದ್ಧ ಇದ್ದರೆ ನಾವು ಸಿದ್ಧರಿದ್ದೀವಿ. ಸರಿ, ಬ್ಯಾಂಗ್ಳೂರ್ ಟೆಕ್ ಸಮಿಟ್ ಏನು ನವೆಂಬರ್ 17ರಿಂದ 19 ತನಕ ನಡೀತದೆ. ಇದರ ಥೀಮ್ ಇರೋದು AI ಆ್ಯಂಡ್ ಬಿಯಾಂಡ್. ಯಾವ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇವತ್ತು ನಮ್ಮ ಹಲವಾರು ವಲಯಗಳಲ್ಲಿ ಡಿಸ್ರಪ್ಷನ್ ತರ್ತಾ ಇದೆ, ಅದ್ರ ಬಗ್ಗೆ ಚರ್ಚೆ ಆಗಿ ಒಂದು ನೀಲಿ ನಕ್ಷೆಯನ್ನು ನಾವು ಸಿದ್ಧಪಡಿಸ್ತಾ ಇದ್ದೇವೆ. ಮೋರ್ ಇಂಪಾರ್ಟೆಂಟ್ಲಿ ಇವತ್ತೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೀ ಎಂಟರ್ಪ್ರೈಸ್ ಸೊಲ್ಯೂಷನ್ಸ್ ಇರ್ಬೋದು, ಪ್ರೊಸೆಸರ್ಸ್ನಲ್ಲಿದೆ. ಇದು ಬೇರೆ ಬೇರೆ ಸೆಕ್ಟರ್ಸು, ಹೆಲ್ತ್ ಸೆಕ್ಟರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಸ್ಪೇಸ್ ಇರ್ಬೋದು, ಹೇಗೆ ಇದರಲ್ಲಿ ಡಿಸ್ರಪ್ಷನ್ ತರ್ಬೋದು ಅಂದ್ಬಿಟ್ಟು ಚರ್ಚೆಗಳು ನಡೆದು ಇದಕ್ಕೆ ಒಂದು ನೀಲಿ ನಕ್ಷೆ ಹಾಕುವ ಒಂದು ಪ್ರಯತ್ನ ನಡೆಯುತ್ತೆ ಇದು. ಸೊ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು AI ಯೂನಿವರ್ಸಿಟಿಯನ್ನು ಘೋಷಣೆ ಮಾಡಿದ್ದಾರೆ. ಅದನ್ನು ಕೂಡ ಖಾಸಗಿ ಸಹಭಾಗಿತ್ವದಲ್ಲಿ ಆದಷ್ಟು ಬೇಗ, ಬಹುಶಃ ಇನ್ನು 2 ತಿಂಗಳಲ್ಲಿ ಅದನ್ನು ಕೂಡ ಚಾಲನೆಯನ್ನು ನೀಡಿ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗ್ಲೋಬಲ್ ಅಲಯನ್ಸಸ್ಸು, ಗ್ಲೋಬಲ್ ಕೊಲಾಬ್ರೇಷನ್ಸು, ಬೇರೆ ಬೇರೆ ವಲಯಗಳಲ್ಲಿ ಇರುವಂಥ ಹೊಸ ತಂತ್ರಜ್ಞಾನಗಳನ್ನು ನಾವು ಸರ್ಕಾರದ ಅಡಿನಲ್ಲಿ ಉಪಯೋಗಿಸ್ಬೇಕು ಅಂದ್ಬಿಟ್ಟು ಇದನ್ನು ನಾವು ಮಾಡ್ತಾ ಇದ್ದೀವಿ. ನೋಡಿ, ಚರ್ಚೆ ಮಾಡಬೇಕಲ್ಲ. ಈಗ 2 ಸರ್ಕಾರಗಳ ಚರ್ಚೆ ಮಾಡಿ ಸಂಧಾನ ಒಂದು ಸಿಕ್ಕಿದೆ, ಒಳ್ಳೆಯದೇ ಅಲ್ವಾ. ಈಗ ಸುಪ್ರೀಂ ಕೋರ್ಟ್ ಅವರಂತೂ ಭಾಳ ಸ್ಪಷ್ಟವಾದಂಥ ಆದೇಶ ಇದೆ. ಏನು ಹೆಚ್ಚು ನೀರೇನು ಸಮುದ್ರಕ್ಕೆ ಹೋಗ್ತಾ ಇದೆ ಅದನ್ನು ಕರ್ನಾಟಕದ ರೈತರು ಬಳಕೆ ಮಾಡ್ಕೋಬೋದು ಅಂತ. ನಿಮ್ಮ ತಮಿಳ್ನಾಡುದವರು ಇಲ್ಲ ಅದು ನಮಗೆ ಅನನುಕೂಲ ಆಗುತ್ತೆ ಅಂತ ಹೇಳಿ ಚರ್ಚೆ ಮಾಡೋದ್ರಲ್ಲಿ ಏನು ತಪ್ಪಿದೆ? ನೋಡಿ, ಈಗ ನಮ್ಮದು ಇಂಟೆನ್ಷನ್ ಭಾಳ ಕ್ಲಿಯರ್ ಇದೆ. BJP ಅವರು ಇದಾಗಲ್ಲ ಅಂತ ಹೇಳ್ತಾ ಇದ್ರಲ್ವಾ. ಈಗ ಕೋರ್ಟ್ ಆರ್ಡರ್ ಆಗಿದೆ ಅಲ್ವಾ. ಏನಿದ್ರೂ ಕೂಡ ಯಾರಿಗೂ ತೊಂದರೆ ಆಗಬಾರ್ದು. ನಮ್ಮ ರೈತರು ನಮ್ಮ ಆದ್ಯತೆ ಇರ್ತದೆ. ಬೇರೆ ಯಾವ ರಾಜ್ಯಕ್ಕೂ ನಾವು ತೊಂದರೆ ಮಾಡಲಿಕ್ಕೆ ಇಷ್ಟ ಇಲ್ಲ. ನಮಗೆ ಸೌಹಾರ್ದತೆಯಿಂದ ಬಾಳಬೇಕು ಅಂತ ಇದ್ದೀವಿ. ಚರ್ಚೆಗೆ ಅವ್ರು ಸಿದ್ಧ ಇದ್ದರೆ ನಾವು ಸಿದ್ಧರಿದ್ದೀವಿ.